ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಈಗ ಭರದಿಂದ ಸಾಗ್ತಾ ಇದೆ. ಎಸ್ಡಿಆರ್ಎಫ್ ಹಾಗೆ ಎನ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಈಗಾಗಲೇ 7 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ. ಡ್ರೈವರ್ ಒಬ್ಬ ಕೇರಳ ಮೂಲದಲ್ಲೇ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಇದೆ. ಬಟ್ ಬದುಕಿದಾನೋ ಗೊತ್ತಿಲ್ಲ. ಅಂಕೋಲದ ಗುಡ್ಡ ಕುಸಿದ ಸ್ಥಳಕ್ಕೆ ಕಂದಾಯ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪತ್ತೆಯಾಗದವರ ಶೋಧ ಕಾರ್ಯ ತೀವ್ರಗೊಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಶಿರೂರು ಹಾಗೆ ಉಳುವರೆ ಭಾಗಕ್ಕೆ, ಅಂದರೆ ಅಲ್ಲಿ ಜಾಸ್ತಿ ಹಾನಿಯಾಗಿದೆ, ಗುಡ್ಡ ಕುಸಿದು ಸಾವು ನೋವಾಗಿದ್ದಾವೆ. ಇನ್ನು ಚುರುಕುಗೊಂಡಿದೆ ಈಗ ಶೋಧ ಕಾರ್ಯ. ನೋಡಿ, ಮೊಬೈಲ್ ಸ್ವಿಚ್ ಆನ್ ಆಗಿದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಅವನ ಮೊಬೈಲ್ ಆನ್ ಅಂತ ಬರ್ತಾ ಇದೆ, ಸ್ವಿಚ್ ಆನ್ ಆಗಿ ಆಫ್ ಆಗಿದೆ. ಮತ್ತೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡದಿಂದ ಶೋಧ ಕಾರ್ಯ ನಡೀತಾ ಇದೆ. ಇಂದಿನಿಂದ ಮಿಲಿಟರಿ ಪಡೆ ಕೂಡ ಫೀಲ್ಡ್ಗೆ ಇಳಿದಿದೆ. ಹಲೋ, ಸರ್ ಅಲ್ಲಿ ನಿಂತಿರಲ್ಲ ಸರ್? ಇಲ್ಲ ಸರ್, ಸರ್ ಮುಂದೆ ಬೇಡ. ಇಲ್ಲಿಂದ ಆಮೇಲೆ ಈ ಕಡೆ ಮೀನುಗಾರರ ಮನೆಗಳಿದಾವೆ ಸರ್. ಸರ್ ಒಂದು ನೀವು ಆ ಕಡೆ ಇಟ್ಬಿಡಿ, ಹಿಂದೆ ಇಟ್ಬಿಡಿ, ಅಲ್ಲೇ ಇಡಿ, ಅಲ್ಲೇ ಇಡಿ ಸರ್. ಇದು 40 ಫೀಟ್ ತೆಗ್ಗಿದೆ ಅಂತ ಸರ್. 40 ಫೀಟ್ಗಿಂತ 40 ಫೀಟ್ ಮಣ್ಣು ತುಂಬಿದೆ ಸರ್. ಮಣ್ಣು ತುಂಬಿದೆ. ಅಲ್ಲಿ ಇನ್ನೊಂದು ಸಿಲಿಂಡರ್, ಇದು LPG ಗಾಡಿ ಇದೆ ಅಂತ ಅಲ್ಲೇ. ಆಮೇಲೆ ಸರ್ ಸರ್ ಫೌಂಡೇಶನ್ ಮಾತ್ರ ಹೋಗಿ ಡ್ರೈವರ್